ನಮಸ್ಕಾರ ಕರುನಾಡು, ನಾನು ನಿಮ್ಮ ಪ್ರೀತಿಯ ಬಾನು. ನಮ್ ಕಾಲೇಜಲ್ಲಿ ಇವತ್ತು ಹಾಲ್ ಟಿಕೆಟ್ ಕೊಡ್ತೀವಿ ಬನ್ನಿ ಅಂತ ಗ್ರೂಪ್ ಅಲ್ಲಿ ಮೆಸೇಜ್ ಮಾಡಿದ್ರು. ಸೊ ನಾವು ಹೋಗೋಣ ಅಂತ ಹೋದೆ. ಅವ್ರು 10:30ಗೆ ಹೇಳಿದ್ರು ಬರಕ್ಕೆ, ನಾವ್ 11 ಗಂಟೆಗೆ ಹೋದ್ವಿ. ನಾವ್ ಹೋಗೋಷ್ಟ್ರೊಳಗಡೆ ಹಾಲ್ ಟಿಕೆಟ್ ಎಲ್ಲ ಕೊಟ್ಬಿಟ್ಟಿದ್ರು. ಯುವ ಬೇಗ ಬಂದಿದ್ರಿಂದ ಯುವ ಇಸ್ಕೊಂಡಿದ್ಲು ನಂದು ಸಹನದು ಹಾಲ್ ಟಿಕೆಟ್ಸ್. ನೋಡ್ತಾ ನೋಡ್ತಾ ಸೆಮ್ ಎಕ್ಸಾಮ್ಸ್ ಕೂಡ ಹತ್ರ ಬಂದೇ ಬಿಡ್ತು. ನಮಗ್ ಮಾತ್ರ ಇನ್ನೂ ಸೀರಿಯಸ್ನೆಸ್ ಬಂದೇ ಇಲ್ಲ. ಓದ್ಬೇಕು, ಹಾಲ್ ಟಿಕೆಟ್ ಕೈಗ್ ಬಂದಿದೆ ಅನ್ನೋದು ಕೂಡ ಇಲ್ಲ. ನಾನ್ ವಿಡಿಯೋ ಮಾಡ್ಕೊಂತ ಇದೀನಿ ಅಂದ್ಬಿಟ್ಟು ಎಲ್ಲಾರು ಮುಖ ಮುಚ್ಕೋತಾರೆ. ಆದ್ರೆ ನಮ್ ಸಿಂಚನಕ್ಕ ಮಾತ್ರನೇ ನನಗ್ ಸಪೋರ್ಟ್ ಮಾಡೋದು. ನೋಡಿ, ಹಾಲ್ ಟಿಕೆಟ್ ಇಸ್ಕೊಳಕ್ ಬಂದಿದೀವಿ ಅಂತ ಹಾಲ್ ಟಿಕೆಟ್ ಕೂಡ ತೋರಿಸ್ತಿದ್ದಾರೆ. ಮುಕ್ಕೆ ನಮ್ ಚಂದನ ಅವಳ್ದು ವಿಡಿಯೋ ಮಾಡ್ಕೋಬಾರ್ದು ಅಂತ ಅವಳು ನನ್ ಕಾಲಿಗೆ ಬೀಳೋ ಕೂಡ ರೆಡಿ ಆಗ್ಬಿಟ್ಲು. ಅವಳು ಕಾಲಿಗೆ ಬಿದ್ರು ಅಷ್ಟೇ, ನನ್ ಕಾಲ್ ತೆಗೆದ್ರು ಅಷ್ಟೇ, ನಾನ್ ವಿಡಿಯೋ ಮಾಡ್ಕೊಳೋದ್ ಮಾತ್ರ ನಿಲ್ಸಲ್ಲ. ಇನ್ಸ್ಟಾ ಅಲ್ಲಿ ಯೂಟ್ಯೂಬ್ ಅಲ್ಲಿ ನೋಡೋ ಅಡಿಗೆ ರೆಸಿಪೀಸ್ ಎಲ್ಲ ಮನೇಲಿ ಟ್ರೈ ಮಾಡ್ತೀನಿ ನಾನು. ಟ್ರೈ ಮಾಡ್ಬಿಟ್ಟು ಎತ್ಕೊಂಡ್ ಇವ್ರಿಗೆ ಕೊಡ್ತೀನಿ. ಇವರು ಟೆಸ್ಟ್ ಮಾಡ್ಬಿಟ್ಟು ಹೆಂಗಿದೆ ಅಂತ ಕಮೆಂಟ್ ಮಾಡ್ತಾರೆ, ಮತ್ತೆ ಏನ್ ಮಿಸ್ಟೇಕ್ ಮಾಡಿದೀನಿ ಅಂತ ಹೇಳ್ತಾರೆ ಅಂತ. ಸೊ ಇವತ್ತು ಕೂಡ ಅದೇ ಮಾಡ್ದೆ. ಇವತ್ತು ಒಂದು ಹೊಸ ರೆಸಿಪಿ ಟ್ರೈ ಮಾಡಿದ್ದೆ. ಎತ್ಕೊಂಡ್ ಕೊಟ್ಟೆ, ಎಲ್ಲಾರು ತಿಂದು ಟೇಸ್ಟ್ ಹೇಳಿ ಅಂತ. ನೋಡೋಣ ಯಾರ್ಯಾರು ಯಾವ್ಯಾವ ತರ ಹೇಳ್ತಾರೆ ಅಂತ. ಟೇಸ್ಟ್ ಹೇಳ ತಿನ್ನು, ಫಸ್ಟ್ ತಿಂದ್ಬಿಟ್ಟು ಹೇಳ. ಅಷ್ಟು ನಾಚಿಕೆ ಪಡ್ಬೇಡ, ತಿನ್ನು. ನೇತ್ರ ತಿನ್ನೆ, ತಿಂದ್ಬಿಟ್ಟು ಟೇಸ್ಟ್ ಹೇಳ. ಇದು ಬ್ಲಾಗ್ ಅಲ್ಲಿ ಬೇಕು. ನೇತ್ರ ನಾನು ಮಾಡಿರೋ ಊಟ ತಿಂದಿಲ್ಲ ಗೈಸ್. ವೈ ಬಿಕಾಸ್ ಆಫ್ ಏನೇ ನಾನು ಚೆನ್ನಾಗಿ ಅಡುಗೆ ಮಾಡಲ್ವಾ? ಹಾಕು, ಕಮೆಂಟ್ ಕೊಡಿ ಗೈಸ್ ಅಂತೇಳಿ. ಆಂಟಿ ಲೇಟೆಸ್ಟಾಗಿ ಬರ್ತಾವಳೆ. ಎಲ್ಲ ಹಾಲ್ ಟಿಕೆಟ್ ಹಂಗೆ ತೋರ್ಸಿ, ಹೆಂಗಾಯ್ತು? ತೋರ್ಸಲ್ಲ ಹಂಗಿಲ್ಲ. ತೋರ್ಸು ತೋರ್ಸಲ್ಲ ತೋರ್ಸು. ತೋರ್ಸಲ್ಲ. ಎಷ್ಟು ದಿಮಾಕ್ ನಿಂಗೆ ಮದುವೆ ಆದಮೇಲೆ? ಹೂನೇ. ಮದುವೆ ಆದಮೇಲೆ ದಿಮಾಕ್ ಆಗೈತಲ್ಲ ಜಾಸ್ತಿ. ಆಯ್ತು. ಆಮೇಲೆ ಏನ್ ರಂಗಣ್ಣ ಅವಳಗ್ ಬಾಯ್ ಕೊಟ್ಟು ಗೆಲ್ಲರ್ ಯಾರು ಅನ್ಬಿಟ್ಟು ಟೀ ಕುಡಿಯಕ್ ಹೋಗೋಣ ಅಂತ ಎಲ್ಲಾರು ಮಾತಾಡ್ಕೊಂಡು ಟೀ ಕುಡಿಯಕ್ ಹೋದ್ವಿ. 2 ವಾರದಿಂದ ಕಾಲೇಜ್ ಇದ್ದಿಲ್ಲ ಅಲ್ವಾ, ಟೀನ ತುಂಬಾ ಮಿಸ್ ಮಾಡ್ಕೊತಾ ಇದ್ವಿ. ಇವತ್ತು ಕಾಲೇಜಿಗೆ ಬಂದ್ ಕುಡ್ದಿಲ್ಲ ಅಂದ್ರೆ ಹೆಂಗೆ? ಟೀ ಕುಡ್ಕೊಂಡು ಬಸ್ ಸ್ಟ್ಯಾಂಡ್ ಕಡೆ ಹೋದ್ವಿ. ಬಸ್ ಸ್ಟ್ಯಾಂಡ್ ನಿಂದ ನಮ್ಮ ಪ್ರಯಾಣ ಕೈವಾರದ ಕಡೆಗೆ. ನಾನು ನಮ್ ಸಹನಾ ಮೇಡಮ್ ಅವರು ಹಾಲ್ ಟಿಕೆಟ್ ಇಸ್ಕೊಂಡಿದ್ ಖುಷಿಗೆ ದೇವಸ್ಥಾನಕ್ಕೆ ಹೋಗಿದ್ವಿ. ನಾವು ಹೋಗೋ ಟೈಮ್ಗೆ ಮಹಾಮಂಗಳಾರತಿ ಕೂಡ ನಡೀತಾ ಇತ್ತು. ಸೊ ಪೂಜೆ ಮುಗಿಸ್ಕೊಂಡು ಹಂಗೆ ಪ್ರಸಾದ ಕೊಟ್ರು, ಪ್ರಸಾದ ತಿನ್ಕೊಂಡು ಊಟ ಮಾಡ್ಕೊಂಡು ಮನೆ ಕಡೆ ಬರೋಣ ಅಂತ ಬಂದ್ವಿ. ಇವತ್ತಿನ ಕತೆ ಇಷ್ಟೇ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್ ಬಾಯ್, ಥ್ಯಾಂಕ್ ಯು.